ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಇರಾನ್ ವಿರುದ್ಧ ಸಮರಕ್ಕಿಳಿತ ನಾಟೋ ಪಡೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾಟೋದಿಂದ ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಲಾಗಿದೆ. ಇಸ್ರೇಲ್ ಮೇಲಿನ ದಾಳಿ ನಿಲ್ಲಿಸುವಂತೆ ಒಂದು ಖಡಕ್ ಸಂದೇಶ ರವಾನೆಯಾಗಿದೆ. ತಕ್ಷಣವೇ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸೋದಕ್ಕೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೂರನೇ ವಿಶ್ವ ಮಹಾಯುದ್ಧ ಶುರುವಾಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈ ಖಡಕ್ ಸಂದೇಶದ ಬಳಿಕ ತಕ್ಷಣವೇ ಯುದ್ಧ ನಿಲ್ಲಬೇಕು ಅನ್ನುವಂತಹ ಖಡಕ್ ಎಚ್ಚರಿಕೆ. ಬಟ್ ನಿನ್ನೆಯ ಒಂದಷ್ಟು ಬೆಳವಣಿಗೆಯನ್ನ ಗಮನಿಸಿದ ಮೇಲೆ ಮೂರನೇ ಮಹಾಯುದ್ಧ ಏನಾದರೂ ಶುರುವಾಗ್ಬಿಡುತ್ತಾ ಅನ್ನುವಂಥ ಆತಂಕ, ಪ್ರಶ್ನೆ ಎದುರಾಗ್ತಾ ಇದೆ. ಯಾಕೆ ಅನ್ನೋದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. US, UK, ಫ್ರಾನ್ಸ್, ಜರ್ಮನಿ, ಇಟಲಿಯಿಂದ ಇಂಥದ್ದೊಂದು ಹೇಳಿಕೆ ಹೊರಬಿದ್ದಿದೆ. ಮಧ್ಯಪ್ರಾಚ್ಯದಲ್ಲಿನ ಪರಿಸ್ಥಿತಿಯ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಗಾಜಾದಲ್ಲಿ ಕದನ ವಿರಾಮ ಘೋಷಣೆ ಆಗಬೇಕು, ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಪಂದ ಜಾರಿಯಾಗಬೇಕು ಅನ್ನುವಂಥ ಸಂದೇಶ. US ಅಧ್ಯಕ್ಷ ಬೈಡನ್ ನೇತೃತ್ವದಲ್ಲಿ ಮಧ್ಯಸ್ಥಿಕೆಯ ಸಮಿತಿ, ಆ ಸಮಿತಿಯಲ್ಲಿ ಈಜಿಪ್ಟ್, ಕತಾರ್ ಅಧ್ಯಕ್ಷರು ಕೂಡ ಇರ್ತಾರೆ. ಇರಾನ್ ಆಕ್ರಮಣದ ವಿರುದ್ಧ ನಾಟೋ ಸಮರ ಸಾರಿದೆ. ಇರಾನ್ ಬೆಂಬಲಿತ ಭಯೋತ್ಪಾದಕ ಗುಂಪುಗಳ ದಾಳಿಗೆ ಖಂಡನೆ ಕೂಡ ವ್ಯಕ್ತವಾಗಿದೆ. ಇಸ್ರೇಲ್ ರಕ್ಷಣೆಗೆ ನಾವು ನಮ್ಮ ಬೆಂಬಲ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಇಸ್ರೇಲ್ ವಿರುದ್ಧ ಮಿಲಿಟರಿ ದಾಳಿಯ ಬೆದರಿಕೆ ನಿಲ್ಲಿಸಿ ಇರಾನ್ಗೆ ನೇರ ಸಂದೇಶವನ್ನ ನಾಟೋ ಪಡೆ ರವಾನೆ ಮಾಡಿದೆ. ಇಸ್ರೇಲ್ ಜೊತೆಗೆ ದೊಡ್ಡ ದೊಡ್ಡ ದೇಶಗಳು ಬೆನ್ನಿಗೆ ನಿಂತ್ಕೊಂಡಿದೆ. ಅತಿ ದೊಡ್ಡ ಶಕ್ತಿ. ಈಗ ಅಲ್ಲಿಂದಲೇ ಒಂದು ಸಂದೇಶ, ಈ ಕೂಡಲೇ ದಾಳಿಯನ್ನ ನಿಲ್ಲಿಸಬೇಕು ಅನ್ನೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಯಿಂದ ಮೂರನೇ ಮಹಾಯುದ್ಧದ ಮುನ್ಸೂಚನೆನ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ನೋಡಿ, ಈಗ ಪ್ರಮುಖವಾಗಿ ಮಧ್ಯಪ್ರಾಚ್ಯದಲ್ಲಿ ಮೂರನೇ ವರ್ಲ್ಡ್ ವಾರ್ ಶುರುವಾಗುತ್ತಾ ಅನ್ನುವ ಆತಂಕ ಶುರುವಾಗಿದೆ. ಇದೇ ವಿಚಾರವಾಗಿ ವಿಶ್ವದಾದ್ಯಂತ ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ನೋಡಿ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಈ ಒಂದು ಸಂಘರ್ಷ ಬಹಳ ದಿನಗಳಿಂದ ನಡೆದುಕೊಂಡು ಬರ್ತಾ ಇದೆ. ಪ್ರಮುಖವಾಗಿ ಹಿಜ್ಬುಲ್ಲಾ ಮತ್ತೆ ಹಮಾಸ್ ನಾಯಕರನ್ನ ಇಸ್ರೇಲ್ ಅವರನ್ನ ಹತ್ಯೆ ಮಾಡಿತ್ತು ಅನ್ನುವ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಹಾಗಾಗಿ ಇರಾನ್ ಬೆಂಬಲಿತ ಮತ್ತೊಂದು ಸಂಘಟನೆ ಆಗಿರುವಂತಹ ಹಿಜ್ಬುಲ್ಲಾದ ಹಿರಿಯ ಸೇನಾ ಕಮಾಂಡರ್ ಫಹದ್ ಶುಕರ್ ಬೀರತ್ ಅವರ ಮೇಲೆ ಇಸ್ರೇಲ್ ದಾಳಿ ಮಾಡಿ ಅವರು ಸಾವಿಗೀಡಾಗಿದ್ರು ಅಂತ ಹೇಳಿ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಗಾಜಾದಿಂದ ಒಂದು ಏನು ಸಂಘರ್ಷ ಆರಂಭ ಆಗಿತ್ತು, ಅದು ಈಗ ಮೂರನೇ ವಿಶ್ವ ಯುದ್ಧಕ್ಕೆ ಕಾರಣವಾಗ್ಬಿಡುತ್ತಾ ಅನ್ನುವ ಹಂತಕ್ಕೆ ಬಂದು ತಲುಪಿದೆ. ನೋಡಿ, ಒಂದು ಕಡೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಇರಾನ್ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡಬಹುದು ಅನ್ನುವ ಒಂದು ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಕೇಳುತ್ತೆ. ಯಾಕಂದ್ರೆ ಇಸ್ರೇಲ್ ಕೂಡ ಸನ್ನದ್ಧವಾಗಿ ಕಾದು ಕುಳಿತಿದೆ. ಯಾಕಂದ್ರೆ ಇರಾನ್ ಯಾವ ಕಡೆಯಿಂದ ಯಾವಾಗ ಯಾವ ರೀತಿಯಾಗಿ ದಾಳಿಯನ್ನ ಮಾಡುತ್ತೆ ಅನ್ನೋದು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡೋದು ನಿಶ್ಚಿತ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದ್ದು, ಇಸ್ರೇಲ್ ಕೂಡ ಸನ್ನದ್ಧವಾಗಿ ಸಿದ್ಧವಾಗಿದೆ. ನೋಡಿ, ಈಗ ಇಸ್ರೇಲ್ಗೆ ನ್ಯಾಟೋ ಪಡೆ ಒಂದು ರೀತಿಯಲ್ಲಿ ಬೆಂಬಲವನ್ನ ಘೋಷಣೆ ಮಾಡಿರೋದು, ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ದಾಳಿ ಮಾಡಬಾರ್ದು ಅಂತೇಳಿ ಅದಕ್ಕೆ ಸೂಚನೆ ಕೊಟ್ಟಿರೋದು, ಎಲ್ಲೋ ಒಂದು ಕಡೆ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಚರ್ಚೆ. ಆದ್ರೆ ಶ್ರುತಿ, ಪ್ರಮುಖವಾಗಿ ಇರಾನ್ನ ಈ ನಡೆಗೆ ಚೀನಾ ಕೂಡ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಚೀನಾದ ವಿದೇಶಾಂಗ ಸಚಿವರು ಕೂಡ ಇದೇ ವಿಚಾರವಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಹಾಗಾಗಿ ಒಂದು ಕಡೆ ಮಧ್ಯಪ್ರಾಚ್ಯದ ದೇಶಗಳು ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ಸಂಘರ್ಷ ಯಾವ ಹಂತಕ್ಕೆ ಹೋಗುತ್ತೆ, ಇದು ಯಾವಾಗ ಆರಂಭ ಆಗುತ್ತೆ ಅನ್ನೋ ಕುತೂಹಲಗಳು ಕೂಡ ಇರುವಂತದ್ದು. ನೋಡಿ, ಇಲ್ಲಿ ಪ್ರಮುಖವಾಗಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸೋದು ಫಿಕ್ಸ್ ಅಂತ ಅರಿತಿರುವಂತ ಅಮೆರಿಕ ಕೂಡ ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿನ ಸೇನೆಯನ್ನ ಕೂಡ ನಿಯೋಜನೆ ಮಾಡ್ತಾ ಇದೆ ಅಮೆರಿಕ. ಸೊ ಅಂದ್ರೆ ಗೈಡೆಡ್ ಮಿಸೈಲ್, ಸಬ್ಮಿರನ್ ಮತ್ತು ದೊಡ್ಡ ದೊಡ್ಡ ಯುದ್ಧ ನೌಕೆಗಳನ್ನ ಕೂಡ ಇಸ್ರೇಲ್ಗೆ ರಕ್ಷಣೆಗಾಗಿ ಅದನ್ನ ಅಲ್ಲಿ ಡೆಪ್ಲಾಯ್ ಮಾಡ್ತಿರೋದು ಕೂಡ ಎಲ್ಲೋ ಒಂದು ಕಡೆ ಮೂರನೇ ವಿಶ್ವ ಯುದ್ಧ ಆರಂಭ ಆಗೇ ಬಿಡುತ್ತಾ ಅಂತೇಳಿ. ಯಾಕಂದ್ರೆ ಇಸ್ರೇಲ್ ಮೇಲೆ ಇರಾನ್ ಒಂದು ವೇಳೆ ದಾಳಿ ಮಾಡಿದ್ದೇ ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸನ್ನದ್ಧಗಳು ಕೂಡ ರೆಡಿಯಾಗಿದೆ. ಹಾಗಾಗಿ ಇದು ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ತಡೆ ಹಿಡಿಯೋದಕ್ಕೆ ಈಗ ನ್ಯಾಟೋ ಪಡೆ ಕೂಡ ಇರಾನ್ಗೆ ಒಂದು ರೀತಿಯಲ್ಲಿ ಕಟ್ಟೆಚ್ಚರವನ್ನ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಲ್ಲ, ಈ ಎಚ್ಚರಿಕೆಗೆ ಇರಾನ್ ಮಣಿಯತ್ತಾ ಅಥವಾ ಸೈಲೆಂಟ್ ಆಗ್ಬಿಡುತ್ತಾ, ಯಾವ ರೀತಿ ಭಾವಿಸೋದು ಅಂತ ಈ ನಾಟೋ ಪಡೆಯ ಸಂದೇಶವನ್ನ ಯಾವ ರೀತಿ ಭಾವಿಸಬಹುದು ಈ ಹೊತ್ತಲ್ಲಿ?
ನೋಡಿ ಶ್ರುತಿ, ಪ್ರಮುಖವಾಗಿ ನ್ಯಾಟೋ ಪಡೆ ಏನೇ ಹೇಳಿದ್ರು ಕೂಡ ಇರಾನ್ ಇದನ್ನ ಒಪ್ಪಿಕೊಳ್ಳುತ್ತಾ ಅನ್ನೋದೇ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾಕೆಂತಂದ್ರೆ ಈ ಇರಾನ್ ನ ದಾಳಿಗೆ ಪ್ರಮುಖ ಮಾಡ್ತೀವಿ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಹೆಜ್ಬುಲ್ಲಾ ಜೊತೆಗೆ ಅವರ ನಾಯಕರನ್ನ, ಹಮಾಸ್ನ ನಾಯಕರನ್ನ ಹತ್ಯೆ ಮಾಡಿದೆ ಅಂತಂದ್ರೆ, ಮಸೂದ್ ಏನಿದೆ ಇಸ್ರೇಲ್ನ ಒಂದು ಆಂತರಿಕ ಪಡೆ ಅಂತ ಏನ್ ಕರಿತೀವಿ, ಇಂಟೆಲಿಜೆನ್ಸಿ ಬ್ಯೂರೋ ಅಂತ ಏನ್ ಕರಿತೀವಿ, ಆ ಮಸೂದೆ ಇವರನ್ನ ಹತ್ಯೆ ಮಾಡಿರೋದು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊ ಅಂದ್ರೆ ಈ ಹಮಾಸ್ ಮುಖ್ಯಸ್ಥನ ಹತ್ಯೆಯಿಂದಾಗಿ ಈ ಒಂದು ಮಧ್ಯಪ್ರಾಚ್ಯ ಆ ಭಾಗದಲ್ಲಿ ಕೊತ್ತ ಅಂತ ಕೂಡ ಕುದಿತಾ ಇರುವಂತದ್ದು. ಇಸ್ರೇಲ್ ಮೇಲೆ ನಾವು ದಾಳಿ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಇರಾನ್ ಪಡೆ ಇಡೀ ಈ ಜಗತ್ತಿಗೆ ಒಂದು ಬೆಚ್ಚಿ ಬೀಳಿಸುವಂತೆ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರುವಂತದ್ದು, ಜೊತೆಗೆ ವರದಿಗಳನ್ನ ರವಾನೆ ಮಾಡ್ತಾ ಇರೋದು, ಇದು ಎಲ್ಲೋ ಒಂದು ಕಡೆ ದೊಡ್ಡ ಯುದ್ಧಕ್ಕೆ ಕಾರಣವಾಗ್ಬಿಡುತ್ತಾ ಅನ್ನುವ ಆತಂಕವನ್ನ ಕೂಡ ಸೃಷ್ಟಿಸ್ತಾ ಇದೆ. ಜೊತೆಗೆ ನೋಡಿ, ಈಗ ನ್ಯಾಟೋ ಪಡೆ ಎಚ್ಚರಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಇರಾನ್ ಸುಮ್ಮನಾಗ್ಬಿಡ್ತಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಇರಾನ್ನ ಆ ಒಂದು ಯುದ್ಧದ ಭೀತಿಯನ್ನ ಸೃಷ್ಟಿ ಮಾಡಿದೆಯಲ್ಲ, ಅದನ್ನ ಒಂದು ರೀತಿಯಲ್ಲಿ ಬ್ರೇಕ್ ಹಾಕುವಂತೆ, ಅಂದ್ರೆ ಇಸ್ರೇಲ್ಗೆ ನಮ್ಮ ದೇಶಗಳು ಕೂಡ, ನ್ಯಾಟೋ ಪಡೆ ಕೂಡ ಸಹಾಯವನ್ನ ಮಾಡೋದಕ್ಕೆ ಸಿದ್ಧ, ಅದರ ಪರವಾಗಿ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ರುತಿ, ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ. ಡಿಸಿಎಂ ಬಳಿಕ ಇವತ್ತು ಸಿಎಂ ಡ್ಯಾಂ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಡ್ಯಾಂಗೆ ಬಾಗಿನ ಸಲ್ಲಿಸಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು. ಎಲ್ಲವೂ ಸರಿಯಾಗಿದ್ದರೆ ಮಧ್ಯಾಹ್ನ 12 ಗಂಟೆಗೆ ಡ್ಯಾಂ ವೀಕ್ಷಣೆಗೆ ಈಗ ಸಿಎಂ ಬರುವಂತಹ ಪರಿಸ್ಥಿತಿ. ಬಾಗಿನ ಅರ್ಪಣೆಯ ಬದಲಾಗಿ ಡ್ಯಾಂನ ಸ್ಥಿತಿಗತಿಯ ಅವಲೋಕನ ಮಾಡೋದಕ್ಕೆ ಇವತ್ತು ಸಿಎಂ ಅವರ ಆಗಮನ ಆಗ್ತಾ ಇದೆ. ಕ್ರಸ್ಟ್ ಗೇಟ್ ಆ ವೀಕ್ಷಣೆಯ ಬಳಿಕ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾರೆ. ಆಗಬಹುದು, ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅದನ್ನ ಪ್ರಸ್ತಾಪ ಮಾಡಿದ್ರು. ಡಿಸಿಎಂ ಹೋಗಿ ಬಂದಿದ್ದಾರೆ, ನಾನು ಕೂಡ ಹೋಗ್ತೀನಿ, ಅಲ್ಲಿನ ಸ್ಥಿತಿಗತಿಯನ್ನ ಅವಲೋಕನ ಮಾಡ್ತೀನಿ, ನಂತರ ಅಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಏನ್ ಮಾಡಬಹುದು, ಯಾವ ರೀತಿಯ ಪರಿಹಾರ ಕಂಡು ಹಿಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ ಆಗೋದಕ್ಕೆ ಕಾರಣ ಯಾರು ಅನ್ನೋದೇ ಪ್ರಶ್ನೆ. ಈಗ ಈ ಅನಾಹುತಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತಾ? ನಿರ್ಲಕ್ಷ್ಯ ಮೆರೆದ ಅಧಿಕಾರಿಗಳ ತಲೆದಂಡ ಆಗೇ ಬಿಡುತ್ತಾ? ಪ್ರತಿ ವರ್ಷ ಖರ್ಚಾಗ್ತಾ ಇದ್ದ 100 ಕೋಟಿ ಎಲ್ಲಿ ಹೋಯ್ತು? ಪ್ರತಿ ವರ್ಷ ಕೂಡ ಕೋಟಿ ಹಣ ರಿಲೀಸ್ ಆಗುತ್ತೆ, ಕಾರಣ ಈ ರೀತಿ ಜಲಾಶಯಗಳನ್ನ ನಿರ್ವಹಣೆ ಮಾಡಬೇಕು ಅಂತ. ಬಟ್ ಎಲ್ಲಿ ಹೋಯ್ತು ಆ ದುಡ್ಡು? ಯಾರ ಜೇಬಿಗೆ ಇಳಿದಿದೆ ಅನ್ನೋದು ಪ್ರಶ್ನೆ. ಹಣಕಾಸು ಡ್ಯಾಂ ನಿರ್ವಹಣೆ ಬಗ್ಗೆ ತನಿಖೆ ಮಾಡಲಾಗುತ್ತಾ? ಇದೆಲ್ಲ ತನಿಖೆಗೆ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಕಾರಣ ಇದನ್ನ ಸ್ವತಃ ಬಿಜೆಪಿ ನಾಯಕರು ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ದುಡ್ಡು ಎಲ್ಲಿ ಹೋಯ್ತು? ಯಾಕಿದ್ರ ನಿರ್ವಹಣೆ ಆಗಲಿಲ್ಲ? ಯಾರ ಜೇಬಿಗೆ ಇಳಿದಿದೆ? ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಈ ಅನಾಹುತಕ್ಕೆ ಕಾರಣ ಯಾರು? ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನ ವಿರೋಧ ಪಕ್ಷದವರು ಮಾಡ್ತಿದ್ದಾರೆ.